ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಮೊನ್ನೆ KPSC STFD ಎಕ್ಸಾಮ್ ನಡೀತು, ಅದರದ್ದು ಕಂಪ್ಯೂಟರ್ ಲಿಟ್ರೇಸಿ ಟೆಸ್ಟ್ದು ಕ್ವಶನ್ ಪೇಪರ್ ಐತಲ್ಲ, ಅದು ನಾವು ಡಿಸ್ಕಸ್ ಮಾಡೋಣ ಇವತ್ತು. ಸೊ ಫಸ್ಟ್ ಕ್ವಶನು, ಐಡೆಂಟಿಫೈ ದ ನೆಟ್ವರ್ಕ್ ಟೋಪೋಲಜಿ ವಿತ್ ದ ಲೋವೆಸ್ಟ್ ರಿಯಲಬಿಲಿಟಿ. ಆಪ್ಷನ್ ಎ ರಿಂಗ್, ಆಪ್ಷನ್ ಬಿ ಸ್ಟಾರ್, ಆಪ್ಷನ್ 3 ಟ್ರೀ, ಆಪ್ಷನ್ 4 ಹೈಬ್ರಿಡ್. ಇದರ ಆನ್ಸರು ಸ್ಟಾರ್. ಓಕೆ, ನೆಕ್ಸ್ಟ್ ಕ್ವಶನ್. The main characteristics of a metropolitan area network is or option 1 covers a wider geographical area than land, option B operating speed is very close to land, option 3 interconnects lands located in a city, option 4 all of the above. ಇದರ ಆನ್ಸರು ಆಲ್ ಆಫ್ ದ above. ಈ ಕ್ವಶನ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅಲ್ಲಿ ಲ್ಯಾನ್ ಬರುತ್ತೆ, ವ್ಯಾನ್ ಬರುತ್ತೆ ಮತ್ತು ಮ್ಯಾನ್ ಬರುತ್ತೆ. ಸೊ ಮೂರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ, ನೋಡ್ಕೊಡ್ರಿ. ಓಕೆ, ಕ್ವಶನ್ ನಂಬರ್ 3. ದ 5 ಬೇಸಿಕ್ ನೆಟ್ವರ್ಕ್ ಟೋಪೋಲಜೀಸ್ ಆರ್. ಆಪ್ಷನ್ ಎ ಬಸ್, ರಿಂಗ್, ಸ್ಟಾರ್, ಟ್ರೀ ಆ್ಯಂಡ್ ಮೆಶ್, ಆಪ್ಷನ್ ಬಿ ರಿಂಗ್, ಟೋಕನ್, ಸ್ಟಾರ್, ಟ್ರೀ ಆ್ಯಂಡ್ ಮೆಶ್, ಆಪ್ಷನ್ 3 ಸ್ಟಾರ್, ಟ್ರೀ, ಬಾರ್, ಬಸ್ ಆ್ಯಂಡ್ ಮೆಶ್, ಆಪ್ಷನ್ 4 ಬಸ್, ಸ್ಟಾರ್, ಟೋಕನ್, ರಿಂಗ್, ಟ್ರೀ ಆ್ಯಂಡ್ ಮೆಶ್. ಸೊ ಇದರ ಆನ್ಸರು ಆಪ್ಷನ್ 3 ಆಯಿತು, ಆಪ್ಷನ್ 4. ಓಕೆ, ಸೊ ಇದು ನನಗೆ ಡೌಟ್ ಇದೆ, ಮೇ ಬಿ ಆಪ್ಷನ್ 1 ಇರ್ಬೋದು. 5 ಬೇಸಿಕ್ಸ್ ಅಂದರೆ ಬಸ್, ರಿಂಗ್, ಸ್ಟಾರ್, ಟ್ರೀ ಆ್ಯಂಡ್ ಮೆಶ್ ಬರುತ್ತೆ. ಸೊ ಇದು ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಓಕೆ, in relation to MS Word text selection, which of the following is not correct? Option A, to select entire document press Ctrl+E. Option 2, to select whole word double click within the word. Option 3, to select whole paragraph triple click within the paragraph. Option 4, to select several words drag mouse over the words. So ಇದರ ಆನ್ಸರು ಆಪ್ಷನ್ ಎ, Ctrl+E ಹೊಡೆದ್ರೆ ಎಂಟೈರ್ ಡಾಕ್ಯುಮೆಂಟ್ ಸೆಲೆಕ್ಟ್ ಆಗಂಗಿಲ್ಲ, Ctrl+A ಹೊಡೆದ್ರೆ ಎಂಟೈರ್ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಆಗುತ್ತೆ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಒಂದು ಸೆಕೆಂಡ್. One second. Okay. ಓಕೆ, ಇದು ಒಂದು ಸೆಂಟೆನ್ಸ್ ಇದೆ. ಓಕೆ, ಒಂದು ಪ್ಯಾರಾಗ್ರಾಫ್ ಇದೆ. ನಾನೀಗ Ctrl+A ಹೊಡೆದಾಗ ಫುಲ್ ಕ್ಲಿಕ್ ಆಗುತ್ತದೆ, ಫುಲ್ ಡಾಕ್ಯುಮೆಂಟ್ ಏನಾಗುತ್ತೆ ಸೆಲೆಕ್ಟ್ ಆಗಿಬಿಡುತ್ತೆ. ಓಕೆ, ಒಂದು ವೇಳೆ ನಾನು ಈ ಒಂದು ವರ್ಡ್ ಇದೆ ಡಬಲ್ ಕ್ಲಿಕ್ ಮಾಡಿದಾಗ ಆ ವರ್ಡ್ ಅಷ್ಟು ಏನಾಗುತ್ತೆ ಸೆಲೆಕ್ಟ್ ಆಗುತ್ತೆ. ಒಂದು ವೇಳೆ ನಾನು ಇಲ್ಲಿ ಟ್ರಿಪಲ್ ಕ್ಲಿಕ್ ಹೊಡೆದಾಗ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಓಕೆ, ಒಂದು ವೇಳೆ ನಾನು ಮೌಸಿಂದ ಮಾಡಬೇಕಾದ್ರೆ ನಾನು ಈ ಥರ ಡ್ರ್ಯಾಗ್ ಮಾಡ್ಕೊಂಡು ಬರ್ತೀನಿ. ಸೊ ಆನ್ಸರ್ ಏನು, Ctrl+E ಹೊಡೆದಾಗ ಎಂಟೈರ್ ಡಾಕ್ಯುಮೆಂಟ್ನ ಏನಾಗಲ್ಲ ಸೆಲೆಕ್ಟ್ ಆಗಲ್ಲ. Ctrl+C ಹೊಡೆದಾಗ ಏನಾಗುತ್ತೆ ಅಂದರೆ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, Ctrl+E ಹೊಡೆದಾಗ ಏನಾಗುತ್ತೆ ಅಲೈನ್ಮೆಂಟ್ ಚೇಂಜ್ ಆಗುತ್ತೆ, ಸೆಂಟ್ರ್ ಅಲೈನ್ಮೆಂಟ್ ಆಗುತ್ತೆ. ಇಲ್ಲಿದೆ ನೋಡಿರಿ ಆಪ್ಷನ್ Ctrl+E. ಓಕೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್. ಇನ್ MS Word, portrait and landscape are related to option A orientation, option B margins, option C headers and footer, option 4 none of the above. ಸೊ ಇದರ ಆನ್ಸರು ಓರಿಯೆಂಟೇಷನ್. ಇಲ್ಲಿ ನಾನು ತೋರಿಸ್ತೀನಿ, ಪೇಜ್ ಲೇಔಟ್ಗೆ ಹೋಗ್ತೀನಿ, ಓರಿಯೆಂಟೇಷನಲ್ಲಿ ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್. ಸೊ ಇಲ್ಲಿ ಓರಿಯೆಂಟೇಷನ್ ಇದಕ್ಕೆ ರಿಲೇಟೆಡ್ ಇದೆ, ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಇದೆ, ಇಲ್ಲಿ ಮಾರ್ಜಿನ್ ಇದೆ. ಓಕೆ, ಫೈನ್. ಸೊ ಆನ್ಸರ್ ಯಾವುದು, ಓರಿಯೆಂಟೇಷನ್. Question number 6. In MS Word, paragraph formatting changes are indenting, justifying, numbering, all of the above. So answer ಯಾವುದು, all of the above. ಇಲ್ಲಿ ನೋಡ್ರಿ, ಪ್ಯಾರಾಗ್ರಾಫ್ ಹೋಗ್ತೀನಿ, ಇಲ್ಲಿ ನೀವು ಅಲೈನ್ಮೆಂಟ್ ಮಾಡ್ಬೋದು, ನಂಬರಿಂಗ್ ಮಾಡ್ಬೋದು. ಓಕೆ, ನಮಗೆ ಇಂಡೆಂಟಿಂಗ್ ಕೊಡ್ಬೋದು. ಇಂಡೆಂಟ್ ಇಲ್ಲಿದೆ ನೋಡಿ, ಇಂಡೆಂಟೇಷನ್ ಅಂತ ಇಲ್ಲಿದೆ ನೋಡಿ, ಇದು. ಓಕೆ, ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್, consider the following pairs. World Wide Web, Tim Berners-Lee. Option B, C language, Dennis Ritchie. Option C, C++ language, Jarney Stotzow.
So which of the above pairs is or correctly matched? Select the code for the correct answer from the option given below. So ಇವು ಯಾವ ಕೋಡ್ ಸೆಲೆಕ್ಟ್ ಅಂದ್ರೆ ಪೇರ್ ಆಗಿದೆ ಅಂತ ಕರೆಕ್ಟಾಗಿ ಪೇರ್ ಆಗಿದೆ ಯಾವುದು ಅಂತ ಕೇಳ್ತಿದ್ದಾರೆ ನಮ್ಮ ಕ್ವಶನ್. ಸೊ ನೋಡ್ರಿ, ವರ್ಲ್ಡ್ ವೈಡ್ ವೆಬ್ ಟಿಮ್ ಬರ್ನರ್ಸ್ ಲೀ ಅವರು ಕಂಡುಹಿಡಿದಾರೆ. ಸಿ ಲ್ಯಾಂಗ್ವೇಜು ಡೆನಿಸ್ ರಿಚಿ ಅವರು. C++ ಲ್ಯಾಂಗ್ವೇಜು ಜಾರ್ನಿ ಸ್ಟಾರ್ಟ್ಸ್ಟಾಪ್ ಇವರು. ಸೊ ಮೂರು ಆಪ್ಷನ್ಸ್ ಕರೆಕ್ಟ್ ಅದಾವ. ಅದಕ್ಕೆ ಆಪ್ಷನ್ 4 is the correct answer. Question number 8. The standard protocols are given with their extension in the following pairs. Option A, TCP or IP, Transmission Control Protocol or Internet Protocol. Option B, FTP, File Transfer Protocol. Option C, SMTP, Simple Machine Transfer Protocol. Option D, STTP, Hypertext Transfer Protocol. Okay, so option A, option B and option D are correct. SMTP, Simple Machine Transfer Protocol, it is not correct. SMTP ಅಂದ್ರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ನೆನ್ಪಿಟ್ಕೊಡ್ರಿ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಸೊ ಇದಕ್ಕೆ ಆನ್ಸರ್ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 10. ನುಡಿ is a software. Option A, developed by a government of Karnataka, developed and sold by Kannada Ganaka Parishad. Option 3, owned and distributed free of cost by Kannada Ganaka Parishad. Option 4, none of the above. So either answer option 3, owned and distributed free of cost by Kannada Ganaka Parishad. ನುಡಿ ಅನ್ನೋ ಸಾಫ್ಟ್ವೇರ್ ಅನ್ನ ಕನ್ನಡ ಗಣಕ ಪರಿಷತ್ ಅವರು ಏನು ಮಾಡಿದ್ದಾರೆ, ಅವ್ರದ್ದು ಸ್ವಂತಾಗಿ ಮತ್ತೆ ಅವರು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಆಪ್ಷನ್ 11, which of the following is not an input device? Option A, projector. Option B, microphone. Option C, OCR. Option 4, touch screen. So ಇದರ ಆನ್ಸರ್ ಪ್ರೊಜೆಕ್ಟರ್. ಇದು ಪ್ರೊಜೆಕ್ಟರ್ ಔಟ್ಪುಟ್ ಐತಿ. ಮೈಕ್ರೋಫೋನ್, OCR, ಟಚ್ ಸ್ಕ್ರೀನ್ ಇವು ಮೂರು ಏನದಾವ, ಇವು ಇನ್ಪುಟ್. ಓಕೆ, ಸೊ ಆನ್ಸರ್ ಪ್ರೊಜೆಕ್ಟರ್. OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಕ್ಯಾರೆಕ್ಟರ್ನ ರೀಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಮೈಕ್ರೋಫೋನು, OCR, ಟಚ್ ಸ್ಕ್ರೀನು, ಪ್ರೊಜೆಕ್ಟರ್ ಬಗ್ಗೆ ಎಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸನ್ನು ನಿಮಗೆ ನೀಟಾಗಿ ಅದರಲ್ಲಿ ಹೇಳ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಮೊದಲೊಂದು ವಿಡಿಯೋ ಬಿಟ್ಟಿದ್ದೀನಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಯಾವುದು ಅಂತ, ಅದರಲ್ಲಿ ಲಿಮಿಟೆಡ್ ಆಗಿ ಬಿಟ್ಟಿದ್ದೀನಿ. ಮುಂದೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಇನ್ಪುಟ್ ಡಿವೈಸಸ್ ಯಾವುದಾವ ಡೀಟೇಲ್ ಆಗಿ ಮತ್ತು ಔಟ್ಪುಟ್ ಡಿವೈಸಸ್ ಯಾವುದಾವ ಮತ್ತು ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಯಾವ ಡಿವೈಸಸ್ ಅದಾವನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಕ್ವಶನ್ ನಂಬರ್ 12. The following option is not available in a ruler in MS Word. Option A, left-handed. Option B, right-handed. Option C, center-handed. Option 4, tab stop positions. So ಇದರ ಆನ್ಸರು ಸೆಂಟರ್ ಇಂಡೆಂಟ್. ಈ ಕ್ವಶನ್ ಅನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈಗ ಇನ್ನೊಂದು ಸರ್ತಿ ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಯಾವುದಿದೆ, ಲೆಫ್ಟ್ ಇಂಡೆಂಟ್ ಇದೆ, ಇಲ್ಲಿ ರೈಟ್ ಟ್ಯಾಬ್ ಅಂತ ಬರ್ತದೆ. ಇಲ್ಲಿ ಆ್ಯಕ್ಚುಲಿ ಏನು ಬರಬೇಕಂದ್ರೆ ಇಲ್ಲಿ ಬರುತ್ತೆ, ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಿ ಬರ್ತಾ ಇಲ್ಲ ಈಗ. ಇಲ್ಲಿ ರೈಟ್ ಇಂಡೆಂಟ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಈ ಟ್ಯಾಬ್ ಸ್ಟಾಪ್ ಇದೆ ನೋಡಿ ಇದು. ಓಕೆ, ಬಟ್ ಸೆಂಟರ್ ಇಂಡೆಂಟ್ ಇಲ್ಲಿ ಇಲ್ಲ. ಓಕೆ, ಅದಕ್ಕೆ ಆನ್ಸರ್ ಯಾವುದು, ಸೆಂಟರ್ ಇಂಡೆಂಟ್. ಕ್ವಶನ್ ನಂಬರ್ 13. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಫಾರ್ MS Word. The smallest and largest font available in font size tool on the formatting toolbar in MS Word is 8 and 72. ಇದು ಕರೆಕ್ಟ್ ಇದೆ. ಓಕೆ, grammatical errors are shown in MS Word in red color zigzag underline form. ಓಕೆ, ಇದು ಕರೆಕ್ಟ್ ಇದೆ. Shortcut to insert a page break in a document is Ctrl+Enter. ಇದು ಕರೆಕ್ಟ್ ಇದೆ. ಆಪ್ಷನ್ ಡಿ, ಫಂಕ್ಷನ್ ಕೀ ಯೂಸ್ಡ್ ಫಾರ್ ಸ್ಪೆಲ್ ಚೆಕ್ ಇನ್ MS Word is F7. ಇದು ಕರೆಕ್ಟ್ ಇದೆ. ಏನು ಹೇಳ್ತಿದ್ದಾನೆ, ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಸೆಲೆಕ್ಟ್ ದ ಕೋಡ್ ಫಾರ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಓಕೆ, ಸೊ ಇದಕ್ಕೆ ಆನ್ಸರು ABCD 4 ಕರೆಕ್ಟ್ ಅದಾವ. ಅದಕ್ಕೆ ಆಪ್ಷನ್ 4 ಇಸ್ ದ ಆನ್ಸರ್. ಆಪ್ಷನ್ 4 ಏನಿದೆ ಕರೆಕ್ಟಾಗಿ ಆನ್ಸರ್ ಇದೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಈಗ ಒಂದೊಂದಾಗಿ. ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಫಾಂಟ್ ಅವೈಲೇಬಲ್ ಇನ್ ಫಾಂಟ್ ಸೈಜ್ ಟೂಲ್ ಆನ್ ದ ಫಾರ್ಮೆಟಿಂಗ್ ಟೂಲ್ ಬಾರ್ ಇನ್ MS Word ಈಸ್ 8 and 72. ಇಲ್ಲಿ ನೋಡಿ, ನಾನಿಲ್ಲಿ ಹೋಮ್ಗೆ ಹೋಗ್ತೀನಿ, ಇಲ್ಲಿ ಫಾಂಟ್ ಅನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ 8 ಇದೆ ಮಿನಿಮಮು, ಆಮೇಲೆ ಲಾರ್ಜೆಸ್ಟ್ ಇದೆ 72 ಇದೆ. ಓಕೆ, ಒಂದು ಆಪ್ಷನ್ ಏನಾದ್ರು ಕರೆಕ್ಟ್ ಆಗ್ತದೆ. ಇನ್ನೊಂದೇನಿತ್ತು, ಗ್ರಾಮೆಟಿಕಲ್ ಎರರ್ಸ್ ಆರ್ ಶೋನ್ ಇನ್ MS Word ಇನ್ ರೆಡ್ ಕಲರ್ ಜಿಗ್ಜಾಗ್ ಅಂಡರ್ಲೈನ್ ಫಾರ್ಮ್. ಓಕೆ, ಇಲ್ಲಿ ನೋಡಿ,
ಒಂದು ಸೆಕೆಂಡ್, ಇಲ್ಲಿ ನೋಡಿ, ಎಸ್ ಇಲ್ಲಿ ನೋಡಿ ಸ್ಪೆಲ್ಲಿಂಗ್ ಎರರ್ ಏನು ಬರ್ತಾ ಇದೆ, ಅಂಡರ್ಲೈನಿಂದ ಜಿಗ್ಜಾಗ್ ಅಲ್ಲಿ ಬರ್ತದೆ. ಸೊ ಅದಕ್ಕೆ ಇದು ಕರೆಕ್ಟ್. ಆಮೇಲೆ ಕ್ವಶನ್ ಇದು ಆಪ್ಷನ್ ಸಿ, ಶಾರ್ಟ್ಕಟ್ ಟು ಇನ್ಸರ್ಟ್ ಎ ಪೇಜ್ ಬ್ರೇಕ್ ಇನ್ ಎ ಡಾಕ್ಯುಮೆಂಟ್ ಈಸ್ ಕಂಟ್ರೋಲ್ ಟು ಸೆಂಟರ್, ಇದು ಕರೆಕ್ಟ್ ಆಗಿದೆ. ಓಕೆ, ಫಂಕ್ಷನ್ ಕೀ ಯೂಸ್ ಫಾರ್ ಸ್ಪೆಲ್ ಚೆಕ್ ಇನ್ MS ವರ್ಡ್ ಈಸ್ F7. ಓಕೆ, ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಈಗ ನಾನು F7 ಅನ್ನು ಪ್ರೆಸ್ ಮಾಡ್ತೀನಿ. ಇಲ್ಲಿ ಸ್ಪೆಲ್ಲಿಂಗ್ ಚೆಕ್ ಅನ್ನ ಒಂದು ವಿಂಡೋ ಬಂತು. ಸೊ ಅದಕ್ಕೆ ಆನ್ಸರ್ ಇಸ್ ಕರೆಕ್ಟ್. F7 ಇದಕ್ಕೆ ನಾವು ಸ್ಪೆಲ್ಲಿಂಗ್ ಅನ್ನ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಯ್ತಾ. ಸೊ ಅದಕ್ಕೆ ಆನ್ಸರು ABCD ಆರ್ ಕರೆಕ್ಟ್. ನಾನಿಲ್ಲಿ ಒಂದು ಕ್ವಶನ್ ಒಂದು ಮಿಸ್ ಮಾಡಿದ್ದೀನಿ, ಇಲ್ಲಿ ನೋಡ್ರಿ. ಕ್ವಶನ್ ನಂಬರ್ 9, ವಿಚ್ ಅಮಾಂಗ್ ದ ಫಾಲೋವಿಂಗ್ ಮೀಡಿಯಾ ಯೂಸಸ್ ಲೈಟ್ ಆಸ್ ಎ ಕಮ್ಯುನಿಕೇಶನ್ಸ್ ಮೀಡಿಯಂ? ಆಪ್ಷನ್ ಎ ಟ್ವಿಸ್ಟೆಡ್ ಪೇರ್ ವೈರಿಂಗ್, ಆಪ್ಷನ್ ಬಿ ಕೋಎಕ್ಸಿಯಲ್ ಕೇಬಲ್, ಆಪ್ಷನ್ ಸಿ ಫೈಬರ್ ಆಪ್ಟಿಕ್ ಕೇಬಲ್, ಆಪ್ಷನ್ 4 ಸ್ಯಾಟಲೈಟ್ ಟ್ರಾನ್ಸ್ಮಿಷನ್. ಓಕೆ, ಇದರ ಆನ್ಸರು ಫೈಬರ್ ಆಪ್ಟಿಕಲ್ ಕೇಬಲ್. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ. ಟ್ವಿಸ್ಟೆಡ್ ಪೇರ್ ವೈರಿಂಗ್. ಟ್ವಿಸ್ಟೆಡ್ ಪೇರ್ ವೈರಿಂಗ್ ಅಂದರೆ ನೀವು ಟೆಲಿಫೋನ್ ಎಕ್ಸ್ಚೇಂಜ್ ಮತ್ತು ಕಸ್ಟಮರ್ ನಡುವೆ ಏನೇನು ಕನೆಕ್ಟ್ ಮಾಡುತ್ತಲ್ಲ, ಒಂದು ವೈರ್ ಇರುತ್ತಲ್ಲ, ಅಥವಾ ಫಾರ್ ಎಕ್ಸಾಂಪಲ್ ನೀವು ಇಂಟರ್ನೆಟ್ ಕನೆಕ್ಷನ್ ತೊಗೊಂಡಾಗ ನಿಮಗೆ ಒಂದು ಲ್ಯಾನ್ ಒಂದು ಕೇಬಲ್ ಬರುತ್ತೆ, ಅದು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನೀವು ಕನೆಕ್ಟ್ ಮಾಡ್ಕೋತೀರಿ. ಅದು ಒಂದು ವೈಟ್ ಕಲರ್ ಆಗಿ ಇರುತ್ತೆ ಅಥವಾ ಬೇರೆ ಬೇರೆ ಕಲರ್ ಇರುತ್ತೆ. ಅದರಲ್ಲಿ ಟ್ವಿಸ್ಟ್ ಪೇರ್ ಆದ ಥರ ಒಂದು ವೈರ್ ಇರುತ್ತೆ. ಎಷ್ಟು? ಟ್ವಿಸ್ಟೆಡ್ ಪೇರ್ ವೈರಿಂಗ್ ಅಂತ ಇರುತ್ತೆ. ಇದಕ್ಕೇನಂತಾರೆ? ಟ್ವಿಸ್ಟೆಡ್ ಪೇರ್ ವೈರಿಂಗ್ ಅಂತ ಕರೀತಾರೆ. ಇದು ಕನೆಕ್ಷನ್ ಬಿಟ್ವೀನ್ ಎ ಕಸ್ಟಮರ್ ಆ್ಯಂಡ್ ಎ ಲೋಕಲ್ ಟೆಲಿಫೋನ್ ಮಧ್ಯೆ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಕೋಎಕ್ಸಿಯಲ್ ಕೇಬಲ್. ಕೋಎಕ್ಸಿಯಲ್ ಕೇಬಲು ಈಗ ನೀವು ಟಿ ವಿ ಇರ್ಬೋದಲ್ಲ, ಟಿ ವಿಗೆ ನೀವು ಏನಂದರೆ ಈಗ ಒಂದು ವೇಳೆ ಕನೆಕ್ಷನ್ ತೊಗೊಂಡಾಗ ಅಥವಾ ಈ ಕೇಬಲ್ ಕನೆಕ್ಷನ್ ತೊಗೊಂಡಾಗ ನಿಮಗೆ ಒಂದು ವೈರ್ ಬರುತ್ತೆ. ಓಕೆ, ಕೇಬಲ್ ಬರುತ್ತೆ. ಸೊ ಈ ವೈರ್ಗೆ ಈ ಕೇಬಲ್ಗೆ ಏನಂತೀವಿ ನಾವು? ಕೋಎಕ್ಸಿಯಲ್ ಕೇಬಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫೈಬರ್ ಆಪ್ಟಿಕ್ ಕೇಬಲ್. ಫೈಬರ್ ಆಪ್ಟಿಕ್ ಕೇಬಲ್ ಈಗ ಇಂಟರ್ನೆಟ್, ಓಕೆ, ಫಾರ್ ಎಕ್ಸಾಂಪಲ್ ನೀವು ಇಂಟರ್ನೆಟ್ ತೊಗೊಂಡಾಗ ಕನೆಕ್ಷನ್ ತೊಗೊಂಡಾಗ ಹೈ ಸ್ಪೀಡ್ ಸ್ಟ್ರೀಮ್ಸಿಂದ ಬರುತ್ತೆ ಇದರಲ್ಲಿ. ಓಕೆ, ಈ ವೈರ್ ಯೂಸ್ ಮಾಡಿದಾಗ ನಿಮಗೆ ಹೈ ಸ್ಪೀಡ್ ಸ್ಟ್ರೀಮ್ಸ್ ಆಫ್ ಲೈಟ್ ಪಲ್ಸಸ್ ಏನಾಗುತ್ತೆ ಇಲ್ಲಿ ಅಂದರೆ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ಸ್ಪೀಡ್ ಏನಿರುತ್ತೆ, ಇಂಟರ್ನೆಟ್ ಸ್ಪೀಡು ಭಾಳ ಹೈ ಆಗಿರುತ್ತೆ. ಸೊ ಇದು ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಇದೆಯಲ್ಲ, ಇದು ಏನು ಫೈಬರ್ ಆಪ್ಟಿಕ್ ಕೇಬಲ್. ಓಕೆ, ಆಮೇಲೆ ಸ್ಯಾಟಲೈಟ್ ಟ್ರಾನ್ಸ್ಮಿಷನ್ ಅಂದರೆ ಯಾವುದೋ ಒಂದು ರಿಮೋಟ್ ಏರಿಯಾ ಅಂದರೆ ಒಂದು ಹಳ್ಳಿ ಇದೆ, ಭಾಳ ಒಂದು ತಗ್ಗು ಪರಿಸರ ಇರ್ಬೋದು, ಅಥವಾ ಎಲ್ಲಿದ್ರೂ ಈ ಸ್ಯಾಟಲೈಟಿಂದ ನೀವು ಏನು ಮಾಡ್ಬೋದು, ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು, ಅಂದರೆ ಹೈ ಕ್ವಾಲಿಟಿ ಆಫ್ ಕಮ್ಯುನಿಕೇಷನ್ ಮಾಡ್ಬೋದು. ಸೊ ಅದರಿಂದ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ. ಗ್ರೌಂಡ್ ಬೇಸಲ್ಲಿ ನೀವು ಇಕ್ವಿಪ್ಮೆಂಟ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಜಾಸ್ತಿ ಅಮೌಂಟ್ ಬೇಕು, ದುಡ್ಡು ಬೇಕು, ಖರ್ಚಾಗುತ್ತೆ. ಸೊ ಒಂದು ಸ್ಯಾಟಲೈಟ್ ಟ್ರಾನ್ಸ್ಮಿಷನಿಂದ ಯೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಹೈ ಕ್ವಾಲಿಟಿ ಕಮ್ಯುನಿಕೇಷನ್ ಇದ್ದು ಮತ್ತು ಇನ್ವೆಸ್ಟ್ಮೆಂಟನ್ನು ಕಡಿಮೆ ಆಗುತ್ತೆ. ಸೊ ನಮ್ಮ ಕ್ವಶನ್ ಏನಿತ್ತಿಲ್ಲ ಅಂದರೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಮೀಡಿಯಾ ಯೂಸಸ್ ಲೈಟ್ ಆಸ್ ಎ ಕಮ್ಯುನಿಕೇಷನ್ಸ್ ಮೀಡಿಯಂ? ಸೊ ಈ ಸ್ಯಾಟಲೈಟ್ ಟ್ರಾನ್ಸ್ಮಿಷನ್ ಇದೆಯಲ್ಲ, ಇದು ಸಿಗ್ನಲ್ಸನ್ನು ಯೂಸ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ಆಪ್ಟಿಕಲ್, ಇದು ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಪಲ್ಸಸ್, ಲೈಟ್ ಪಲ್ಸಸನ್ನು ಯೂಸ್ ಮಾಡುತ್ತೆ. ಹೈ ಸ್ಪೀಡ್ ಸ್ಟ್ರೀಮ್ಸ್ ಆಫ್ ಲೈಟ್ ಪಲ್ಸಸನ್ನು ಯೂಸ್ ಮಾಡುತ್ತೆ. ಅದಕ್ಕೆ ಆನ್ಸರ್ ಯಾವುದಂದರೆ ಆಪ್ಷನ್ 3 ಫೈಬರ್ ಆಪ್ಟಿಕ್ ಕೇಬಲ್. ಓಕೆ, ನೆಕ್ಸ್ಟ್ ಈ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ 14th ಕ್ವಶನ್ ನಂಬರ್ 14, ಕನ್ಸಿಡರ್ ದ ಫಾಲೋವಿಂಗ್ ವರ್ಷಸ್ ಆಫ್ ಮೈಕ್ರೋಸಾಫ್ಟ್ ವಿಂಡೋಸ್. ಓಕೆ, ಆಪ್ಷನ್ ಎ ವಿಂಡೋಸ್ ವಿಸ್ತಾ, ಆಪ್ಷನ್ ಬಿ ವಿಂಡೋಸ್ XP, ಆಪ್ಷನ್ ಸಿ ವಿಂಡೋಸ್ 7, ಆಪ್ಷನ್ ಡಿ ವಿಂಡೋಸ್ ME. ಸೊ ಇದರ ಆನ್ಸರು, ಇದನ್ನು ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಏನಂದರೆ ಹೇಗೆ ರಿಲೀಸ್ ಆಗಿದೆ ಅಂತ ಅವ್ರ ಕ್ವಶನ್ಸ್ ಇದೆ. ಇದರಲ್ಲಿ ಯಾವುದಂದರೆ ಆಪ್ಷನ್ ಎ ಏನಿದೆ ಕರೆಕ್ಟ್, DBAC. ಫಸ್ಟ್ ಯಾವುದು ಬಂತಂದರೆ ವಿಂಡೋಸ್ ME ಬಂತು, ನೆಕ್ಸ್ಟ್ ವಿಂಡೋಸ್ XP ಬಂತು, ಆಮೇಲೆ ವಿಂಡೋಸ್ ವಿಸ್ತಾ ಬಂತು, ಆಮೇಲೆ ವಿಂಡೋಸ್ 7 ಬಂತು. ಓಕೆ, ಕ್ವಶನ್ ನಂಬರ್ 15, ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಸ್ಟೋರ್ ಡಾಟಾ ಆನ್. Option A, an opaque surface so that it can be read by a beam of laser light. Option B, a plastic surface so that it can be read by a beam of laser light. Option C, a magnetic surface so that it can be read by a beam of laser light. Option 4, a reflective surface so that it can be read by a beam of laser light. So answer is 4th. ಹೇತು ಯಾವ ಸರ್ಫೇಸಿಂದ ಇದಾಗುತ್ತೆ ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಅಲ್ಲಿ ಸ್ಟೋರೇಜ್ ಡಾಟಾನ ರಿಫ್ಲೆಕ್ಟಿವ್ ಸರ್ಫೇಸ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಡ್ರಿ. ಕ್ವಶನ್ ನಂಬರ್ 16, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ
ಪವರ್ ಪಾಯಿಂಟ್ ವ್ಯೂ ಅಂತ ಒಂದು ಕ್ವಶನ್ ಇದೆ. ಯಾವುದು ಪವರ್ ಪಾಯಿಂಟ್ ವ್ಯೂ ಇಲ್ಲ ಅಂತ ಕೇಳ್ತಿದ್ದಾರೆ ಇದರಲ್ಲಿ. ಸ್ಲೈಡ್ ಶೋ ವ್ಯೂ, slide view, presentation view, outline view. So answer is outline view. Okay. Question number 17. In Microsoft PowerPoint, two kinds of sound effects files that can be added to the presentations are option A, WAV and GIF files, option B, JPG and GIF files, option 3, WAV and JPG files, option 4, WAV and MID files. So ಇದರ answer WAV and MID files. Question number 18. Consider the following statements for MS Word. Option A, shortcut key used to save a Word document is Ctrl plus S. It is correct. Ctrl plus S ಅನ್ನು ನಾವು ಶಾರ್ಟ್ಕಟ್ ಕೀ ಆಗಿ ಯೂಸ್ ಮಾಡ್ತೀವಿ. ಅದಕ್ಕೆ ಒಂದು ವರ್ಡ್ ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡಿಫಾಲ್ಟ್ ಫಾಂಟ್ ಯೂಸ್ಡ್ ಇನ್ MS Word is Arial. ಸೊ ಇದನ್ನು ಕರೆಕ್ಟ್ ಇದೆ. ಬಟ್ ಏನು ಗೊತ್ತಾ, ಸಮ್ ಟೈಮ್ ಈಗ ನನ್ನ 2013 ಇದೆ ನನ್ನ ಹತ್ರ ಈ ಮೈಕ್ರೋಸಾಫ್ಟ್ ವರ್ಡ್ ವರ್ಷನ್. ಅದರಲ್ಲಿ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ನಾನು ಓಪನ್ ಮಾಡಿದಾಗ ಕ್ಯಾಲಿಬ್ರಿ ಏನಾಗುತ್ತೆ, ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸಮ್ ಟೈಮ್ ಅದು ಇಲ್ಲಿ ಅವ್ರು ಆ್ಯಕ್ಚುಲಿ ಇಲ್ಲಿ MS Word ಯಾವ ವರ್ಷನ್ ಅಂತ ಅವರು ಸ್ಪೆಸಿಫೈ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಸೊ ಓಕೆ, ಡಿಫಾಲ್ಟ್ ಫಾಂಟ್ ಯೂಸ್ಡ್ ಇನ್ MS Word is Arial ಅಂತ ಇದು ಕರೆಕ್ಟ್ ಆಗಿದೆ. ಓಕೆ, ನಮಗೆ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಇನ್ MS Word is 1 ಇಂಚ್. ಓಕೆ, ಸೊ ಇದನ್ನು ಕರೆಕ್ಟ್ ಆಗಿದೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಕಂಟ್ರೋಲ್ ಪ್ಲಸ್ S ಹೊಡೆದಾಗ ಸೇವ್ ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ನೋಡಿ ಪೇಜ್ ಲೆವೆಲ್ಗೆ ಹೋಗ್ತೀನಿ, ಇಲ್ಲಿ ಮಾರ್ಜಿನ್ ಹೋಗ್ತೀನಿ, ಇಲ್ಲಿ ನಾರ್ಮಲ್ ಅಂತಿದೆ, ಇಲ್ಲಿ ನೋಡ್ರಿ ಲೆಫ್ಟಲ್ಲಿ 1 ಇಂಚ್ ಇದೆ. ಹೌದಾ, ಕರೆಕ್ಟ್. ಆಮೇಲೆ ಇಲ್ಲಿ ಹೋಮಲ್ಲಿ ಬಂದಾಗ ಇಲ್ಲಿ ನಂದು ಟೈಮ್ಸ್ ನ್ಯೂ ರೋಮನ್ ಆಗಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಒಂದು ವರ್ಡ್ ಡಾಕ್ಯುಮೆಂಟ್ ಮಾಡಿದಾಗ, ಒಂದು ಹೊಸ ವರ್ಡ್ ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಡಿಫಾಲ್ಟ್ ಆಗಿ ಏನಾಗುತ್ತೆ, ಏರಿಯಲ್ ಅನ್ನು ಸೆಲೆಕ್ಟ್ ಆಗಿರುತ್ತೆ. ಅಂದರೆ ವರ್ಷನ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಸೊ ಅದಕ್ಕೆ ಆನ್ಸರ್ ಯಾವುದು, 3 ಕರೆಕ್ಟ್, ABC. Question number 19. Consider the following statements. The chief component of a second generation computers were vacuum tubes. Okay, option B, the main electronic components used in the third generation computers were integrated circuit. So ಇದರ ಆನ್ಸರ್ ಏನು ಕೇಳ್ತದೆ ನನ್ನ ಕ್ವಶನ್ ಅಂದರೆ, ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್. ಇವೆರಡರಲ್ಲಿ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಯಾವುದಂದರೆ ಬಿ. ಯಾಕಂದರೆ ನೋಡಿ ಇಲ್ಲಿ ಚೀಫ್ ಕಾಂಪೊನೆಂಟ್ಸ್ ಆಫ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ವರ್ ವ್ಯಾಕ್ಯೂಮ್ ಟ್ಯೂಬ್ಸ್. ಅದು ವ್ಯಾಕ್ಯೂಮ್ ಟ್ಯೂಬ್ಸ್ ಅಲ್ಲ, ಅದು ಅವ್ರು ಯೂಸ್ ಮಾಡಿದ್ದು ಟ್ರಾನ್ಸಿಸ್ಟರ್ಸ್. ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗೆ ಏನು ಮಾಡಿದ್ದಾರೆ, ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡಿದ್ದಾರೆ. ಮತ್ತು ಈ ಥರ್ಡ್ ಜನರೇಷನ್ಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓನ್ಲಿ ಬಿ ಓನ್ಲಿ. ಓಕೆ, ಇಲ್ಲಿ ನೋಡಿ ಫಸ್ಟ್ ಜನರೇಷನು ವ್ಯಾಕ್ಯೂಮ್ ಟ್ಯೂಬು, ಸೆಕೆಂಡ್ ಜನರೇಷನು ಟ್ರಾನ್ಸಿಸ್ಟರು, ಓಕೆ, ಥರ್ಡ್ ಜನರೇಷನು ಇಂಟಿಗ್ರೇಟೆಡ್ ಸರ್ಕ್ಯೂಟು, ಫೋರ್ತ್ ಜನರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ, ಮತ್ತು ಫಿಫ್ತ್ ಜನರೇಷನಲ್ಲಿ ಸೂಪರ್ ಕಂಡಕ್ಟರ್ ಟೆಕ್ನಾಲಜಿ ಯೂಸ್ ಮಾಡ್ತಾರಂತೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಡ್ರಿ. ಕ್ವಶನ್ ನಂಬರ್ ನೆಕ್ಸ್ಟ್ 20. How can you select one hyperlink after another during a slide presentation in MS PowerPoint? Option A, Ctrl plus K, option B, Ctrl plus T, option C, Tab, option 4, Ctrl plus H. ಇಲ್ಲಿ ನೋಡಿ ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಇದರ ಆನ್ಸರು ಟ್ಯಾಬು. ಓಕೆ, ನಾವು ಟ್ಯಾಬನ್ನು ಏನು ಮಾಡ್ತೀವಿ, ಒಂದು ವೇಳೆ ಒಂದು ಹೈಪರ್ ಲಿಂಕನ್ನು ನಾವು ಇನ್ಸರ್ಟ್ ಮಾಡಿ ಒಂದು ಪ್ರೆಸೆಂಟೇಷನ್ ಹಾಕಿದಾಗ ನಿಮಗೆ ಒನ್ ಆಫ್ಟರ್ ಅದರ್ ನಿಮಗೆ ಬೇಕಾದಾಗ ನೀವು ಟ್ಯಾಬನ್ನು ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ ಸ್ಲೈಡನ್ನು ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ನೀವು ಹೈಪರ್ ಲಿಂಕನ್ನು ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಈಗ ಕಂಟ್ರೋಲ್ ಪ್ಲಸ್ ಕೆ ಅದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೋಡಿ, ನಾನಿಲ್ಲಿ ಈಗ ಈ ಒಂದು ವರ್ಡಲ್ಲಿ ಈ ಒಂದು ವರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಈ ವರ್ಡಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ನನಗೇನೋ ಈ ಒಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟಲ್ಲಿ ನನಗೊಂದು ಯಾವುದೋ ಒಂದು ಇಮೇಜ್ ಅಥವಾ ಯಾವುದೋ ಒಂದು ವೆಬ್ ಪೇಜಿಗೆ ನೆಕ್ಸ್ಟ್ ಕನೆಕ್ಟ್ ಆಗಬೇಕಿದೆ. ಅಥವಾ ಪ್ರೆಸೆಂಟೇಷನ್ ತೊಗೊಳ್ರಿ, ಪ್ರೆಸೆಂಟೇಷನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಏನಾಗುತ್ತೆ, ಒಂದು ವಿಡಿಯೋ ತೋರಿಸೋದಿರುತ್ತೆ. ಸೊ ನೀವು ವಿಡಿಯೋ ಏನು ಮಾಡಬೇಕಾಗುತ್ತೆ, ತಿರ್ಗಾ ನೀವು ಆ ಫೈಲ್ಗೆ ಹೋಗಿ ನೀವು ಸೆಲೆಕ್ಟ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ನೀವು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಜಸ್ಟ್ ಈ ಒಂದು ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಆ ಫೈಲ್ಗೆ ಹೋಗುತ್ತೆ. ಅಂದರೆ ವಿಡಿಯೋ ಎಲ್ಲಿದೆ ಆ ಫೈಲ್ಗೆ ಹೋಗಿ ಪ್ಲೇ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಏನಂದರೆ ಹೈಪರ್ ಲಿಂಕನ್ನು ಯೂಸ್ ಮಾಡ್ತಾರೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಹೈಪರ್ ಲಿಂಕ್ ಅಂತ ನಿಮಗೆ ಆಪ್ಷನ್ ಬರುತ್ತೆ. ಆಮೇಲೆ ಇಲ್ಲ ಅಂದರೆ ನೀವು ಕಂಟ್ರೋಲ್ ಪ್ಲಸ್ ಕೆ ಹೊಡೆದಾಗ ನಿಮಗೆ ಏನು ಬರುತ್ತೆ, ವಿಂಡೋ ಬರುತ್ತೆ, ಯಾವುದು ಇನ್ಸರ್ಟ್ ಹೈಪರ್ ಲಿಂಕ್ ವಿಂಡೋ ಬರುತ್ತೆ. ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಏನು ಹಾಕಬೇಕು, ಫೋಲ್ಡ್ರು ಯಾವ್ದು ಹಾಕಬೇಕು, ಅಥವಾ ವಿಡಿಯೋ ಹಾಕ್ಬೋದಾ, ಅಥವಾ ಸೌಂಡ್ ಇರ್ಬೋದಾ, ಅಥವಾ ಇಮೇಜ್ ಇರ್ಬೋದಾ. ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು.
ಆಮೇಲೆ ನಿಮಗೆ ಕಂಟ್ರೋಲ್+H ಹೊಡೆದಾಗ ನಿಮಗೆ ರಿಪ್ಲೇಸ್ ಅನ್ನೋ ಒಂದು ಫೈಂಡ್ ಆ್ಯಂಡ್ ರಿಪ್ಲೇಸ್ ಅನ್ನೋ ವಿಂಡೋ ಟ್ಯಾಬ್ ಆಗುತ್ತೆ. ಒಂದು ವೇಳೆ ಒಂದು ಡಾಕ್ಯುಮೆಂಟಲ್ಲಿ ನೀವು ತಪ್ಪಾಗಿ ಒಂದು ವರ್ಡ್ ಬರೆದಿದ್ರೆ ಅದು 10 ಪೇಜಲ್ಲಿ ಸೇಮ್ ವರ್ಡ್ ಇದೆ ಬಟ್ ತಪ್ಪಾಗಿದೆ. ಸೊ ನೀವು ಎವ್ರಿ ಟೈಮ್ ಒಂದೊಂದು ವರ್ಡ್ಗೆ ಹೋಗಿ ನೀವೇನು ಮಾಡಬೇಕಾಗುತ್ತೆ, ರಿಪ್ಲೇಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆಪ್ಷನ್ ಹೇಗಿದೆ ಅಂದರೆ ನೀವು ಯಾವ ವರ್ಡನ್ನು ನೀವು ತಪ್ಪಾಗಿ ಬರೆದ್ರೆ ಅಲ್ಲಿ ಫೈಂಡ್ ಅಂತ ಕೊಟ್ಟಾಗ ಆ ವರ್ಡ್ ಸರ್ಚ್ ಆಗುತ್ತೆ. ನೆಕ್ಸ್ಟ್ ಆ ವರ್ಡ್ನ ರಿಪ್ಲೇಸ್ ಮಾಡಬೇಕಾದಾಗ ನೀವು ಈ ರಿಪ್ಲೇಸಲ್ಲಿ ನೀವು ಏನು ಮಾಡಬೇಕು, ಆ ವರ್ಡನ್ನು ಬರೀಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಆ 10 ಕಡೆ ಎಲ್ಲೆಲ್ಲಿ ತಪ್ಪಾಗಿದೆ ನೀವು ಆ ವರ್ಡ್ ಯಾವ ರಿಪ್ಲೇಸ್ ವರ್ಡ್ ಮಾಡಬೇಕಂದ್ರೆ ಆ ವರ್ಡ್ ಕೊಟ್ಟಾಗ ಅದು ಎಲ್ಲ ಕಡೆ ಎಲ್ಲ ಪೇಜಲ್ಲಿ ಏನಂದರೆ ರಿಪ್ಲೇಸ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಫೈಂಡ್ ಆ್ಯಂಡ್ ರಿಪ್ಲೇಸ್ ಅನ್ನೋದು ಒಂದು ಯೂಸ್ ಮಾಡ್ತಾರೆ. ಅದು ಕಂಟ್ರೋಲ್+H ಹೊಡೆದಾಗ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕಂಟ್ರೋಲ್+D ಹೊಡೆದಾಗ ಏನಾಗುತ್ತೆ, ಫಾಂಟ್ ಅಂದರೆ ಇಲ್ಲಿ ನೀವು ಈ ಫಾಂಟ್ ಅಂದರೆ ಸ್ಟೈಲ್ಸ್ ಚೇಂಜ್ ಮಾಡ್ಕೋಬೋದು, ಟೈಪ್ ಫೇಸನ್ನು ಚೇಂಜ್ ಮಾಡ್ಬೋದು, ಸೈಜನ್ನು ಚೇಂಜ್ ಮಾಡ್ಬೋದು, ಅಂಡರ್ಲೈನ್ ಕೊಡ್ಬೋದು, ಅಂಡರ್ಲೈನ್ ಸ್ಟೈಲನ್ನು ಚೇಂಜ್ ಮಾಡ್ಬೋದು, ಫಾಂಟ್ ಕಲರನ್ನು ಚೇಂಜ್ ಮಾಡ್ಬೋದು. ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಆನ್ಸರ್ ಯಾವುದು, ಟ್ಯಾಬ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ನೇಮ್ ಆಫ್ ಕ್ಯೂವಿಂಗ್ ಟೆಕ್ನಿಕ್ ಲಿಸ್ಟ್ 1 ವಿತ್ ದ ಮೆಥಡ್ ಆಫ್ ಪ್ರೊಸೆಸಿಂಗ್ ಲಿಸ್ಟ್ 2 ಫಾರ್ ದ ಫಾಲೋವಿಂಗ್. ಓಕೆ ನೋಡ್ರಿ, ಇವು ಏನಿದೆ, ಫಸ್ಟ್ ಏನಿದೆ, ಫಸ್ಟ್ ಇನ್ ಫಸ್ಟ್ ಔಟ್. ಓಕೆ, ಲಾಸ್ಟ್ ಇನ್ ಫಸ್ಟ್ ಔಟ್, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಫಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ಒಂದು ವಸ್ತು ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ವಸ್ತು ಅದ್ರ ಹಿಂದ್ಗಡೆ ಇದೆ. ಸೊ ಏನಾಗುತ್ತೆ, ಫಸ್ಟ್ ಯಾವ್ದು ಬರುತ್ತೆ ಅದನ್ನು ಏನಾಗುತ್ತೆ ಫಸ್ಟ್ ಇನ್ ಆಗುತ್ತೆ, ಮತ್ತು ಔಟು ಅದೇ ಆಗುತ್ತೆ. ಓಕೆ, ಒಂದು ವಸ್ತು ಏನಾಗುತ್ತೆ ಎಂಟ್ರಿ ಆಗಿದೆ, ಎಕ್ಸಿಟು ಅದೇ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂತಾರೆ, ಅದು ಫಿಫೋ. ಅದಕ್ಕೆ ಆನ್ಸರು ಪ್ರೊಸೆಸ್ ಆಫ್ ಜಾಬ್ಸ್ ಆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಯಾವ್ದು ಫಸ್ಟ್ ಬರುತ್ತೆ ಅದು ಎಕ್ಸಿಟ್ ಅಂದರೆ ಔಟ್ ಆಗ್ತಾ ಹೋಗುತ್ತೆ. ಸೆಕೆಂಡ್, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ಒಂದು ವಸ್ತು ಲಾಸ್ಟಲ್ಲಿ ಬಂದಿದ್ದು ಫಸ್ಟಲ್ಲಿ ಏನಾಗುತ್ತೆ ಔಟ್ ಆಗುತ್ತೆ. ಅದಕ್ಕೇನಂತಾರೆ, ಅದಕ್ಕೆ ನೆಕ್ಸ್ಟ್ ಐಟಮ್ ರಿಟ್ರೀವ್ಡ್ ಫ್ರಮ್ ಕ್ಯೂ ಈಸ್ ದ ಒನ್ ಮೋಸ್ಟ್ ರೀಸೆಂಟ್ಲಿ ಪ್ಲೇಸ್. ರೀಸೆಂಟಾಗಿ ಯಾವ್ದು ಪ್ಲೇಸ್ ಮಾಡಿರ್ತೀರ ಅದೇನಾಗುತ್ತೆ, ಲಾಸ್ಟಾಗಿ ನೀವು ರೀಸೆಂಟಾಗಿ ಪ್ಲೇಸ್ ಮಾಡಿರ್ತೀರಲ್ಲ ಅದೇನಾಗುತ್ತೆ ಈಗ ಫಸ್ಟಾಗಿ ಔಟ್ ಆಗುತ್ತೆ. ಹೌದಾ? ಸೊ ಅದಕ್ಕೆ ಆಪ್ಷನ್ ಬಿಗೆ ಯಾವುದು ಒಂದು ಕರೆಕ್ಟು, ಆಪ್ಷನ್ ಎಗೆ ಸೆಕೆಂಡ್ ಕರೆಕ್ಟು. ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ಇದರ ಅರ್ಥ ಇನ್ಕರೆಕ್ಟ್ ಇನ್ಪುಟ್ ಡಾಟಾ ರಿಸಲ್ಟ್ಸ್ ಇನ್ ಇನ್ಕರೆಕ್ಟ್ ಔಟ್ಪುಟ್. ಸೊ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಆಪ್ಷನ್ 2. ಓಕೆ, ಕ್ವಶನ್ ನಂಬರ್ 22. A bank check or bank's demand draft contains characters and numbers printed on it in a special way. Which of the following techniques is used to read the characters and numbers? ಓಕೆ, ಒಂದು ಬ್ಯಾಂಕ್ ಚೆಕ್ ಇದೆ, ಆ ಬ್ಯಾಂಕ್ ಚೆಕ್ ಅಥವಾ ಒಂದು ಬ್ಯಾಂಕ್ ಡಿಮ್ಯಾಂಡ್ ಡ್ರಾಫ್ಟ್ ಇದೆ, ಅದರಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತೆ. ಓಕೆ, ಅಥವಾ ನಂಬರ್ ಇರುತ್ತೆ, ಅದು ಒಂದು ಸ್ಪೆಷಲ್ ವೇಯಲ್ಲಿ ಏನು ಮಾಡಿರ್ತಾರೆ, ಅದೇನು ಮಾಡ್ತಾರೆ ಟೈಪ್ ಮಾಡಿರ್ತಾರೆ. ಸೊ ಅದಕ್ಕೆ ಆ ಟೆಕ್ನಿಕನ್ನು ಯೂಸ್ ಮಾಡೋಕ್ಕೆ ಯಾವುದೊಂದು ಇದರ ಕೆಳಗಡೆ ಯಾವೊಂದು ಏನಂದರೆ ಇದು ಈ ಮಷೀನನ್ನು ಯೂಸ್ ಮಾಡ್ತಾರಂತ ಕ್ವಶನ್ ಇದೆ. ಅಂದರೆ ಯಾವ ಟೆಕ್ನಿಕನ್ನು ಯೂಸ್ ಮಾಡ್ತಾರಂತ ಕ್ವಶನ್ ಇದೆ. ಆಪ್ಷನ್ ಏನಿದೆ, MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಆಪ್ಷನ್ ಬಿ OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಆಪ್ಷನ್ 3 OMR ಆಪ್ಟಿಕಲ್ ಮಾರ್ಕ್ ರೀಡರ್. ಆಪ್ಷನ್ 4 ಲೈಟ್ ಪೆನ್. ಸೊ ಇದರ ಆನ್ಸರು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರನ್ನು ನೀವು ಈಗ ಬ್ಯಾಂಕಲ್ಲಿ ಚೆಕ್ ಇರ್ಬೋದು ಅಥವಾ ಬ್ಯಾಂಕ್ ಡಿಮ್ಯಾಂಡ್ ಡ್ರಾಫ್ಟ್ ಇರ್ಬೋದು, ಅದ್ರ ಕೆಳಗಡೆ ಒಂದು ಚೆಕ್ ಮೇಲೆ ಕೆಳಗಡೆ ಒಂದು ಏನಿರುತ್ತೆ, ಒಂದು ಇಂಕಿಂದ ಸ್ಪೆಷಲ್ ವೇಯಿಂದ ಬರೆದಿರ್ತಾರೆ, ಅದನ್ನು ಈ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರಿಂದ ಬರೆದಿರ್ತಾರೆ. ನಮಗೆ OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಇದನ್ನು ಒಂದು ವೇಳೆ ನೀವು ಒಂದು ಯಾವುದೋ ಒಂದು ವರ್ಡನ್ನು ಅಥವಾ ಯಾವುದೋ ಒಂದು ನೀವು ಏನಂದರೆ ನೀವು ಸ್ಕ್ಯಾನ್ ಮಾಡಿದರೆ, ಸ್ಕ್ಯಾನ್ ಮಾಡಿದ ಕೂಡಲೇ ಆ ವರ್ಡನ್ನು ನಿಮಗೆ ಕಂಪ್ಯೂಟರಲ್ಲಿ ಓದಬೇಕಂದ್ರೆ ಈ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ನ ಯೂಸ್ ಮಾಡ್ತಾರೆ. ಓಕೆ, OMR ಆಪ್ಟಿಕಲ್ ಮಾರ್ಕ್ ರೀಡರ್. OMR ಅಂದರೆ ಈಗ ನೀವು OMR ಶೀಟ್ ಎಕ್ಸಾಮಲ್ಲಿ ಬರ್ದಿದ್ರಲ್ಲ, OMR ಶೀಟ್ ತೊಗೊಂಡ್ಬರ್ತಾರೆ, ಅದನ್ನು ಸ್ಕ್ಯಾನ್ ಮಾಡೋಕ್ಕೋಸ್ಕರ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಒಂದು ಮಷೀನ್ ಇದೆ, ಅದನ್ನು ಯೂಸ್ ಮಾಡ್ತಾರೆ. ನಮಗೆ ಲೈಟ್ ಪೆನ್ ಲೈಟ್ ಪೆನ್ ಅಂದರೆ ಲೈಟ್ ಇರುತ್ತೆ, ಅದನ್ನು ಸ್ಕ್ರೀನ್ ಮೇಲೆ ಅಂದರೆ ಟಚ್ ಸ್ಕ್ರೀನ್ ಇರ್ಬೋದು, ಅದರ ಮೇಲೆ ನೀವು ಅದರ ಮೇಲೆ ಇಟ್ಕೊಂಡು ಓದ್ಬೋದು ಅದು. ಓಕೆ, ಸೊ ಇದ್ರ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. OCR ಅಂದ್ರೇನು, OMR ಅಂದ್ರೇನು, ಲೈಟ್ ಪೆನ್ ಅಂದ್ರೇನು, MICR ಅಂದ್ರೇನು, ವಿತ್ ಡಯಾಗ್ರಾಮ್ಸ್ ಎಲ್ಲ ಹಾಕಿ ನೀಟಾಗಿ ಹೇಳಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಡ್ರಿ. ಓಕೆ, ಮ್ಯಾಚ್ ದ ಫಾಲೋವಿಂಗ್. ಓಕೆ, ಆಪ್ಷನ್ ಎ ಕ್ಲಿಪ್ ಬೋರ್ಡ್, ಒನ್ ಆಫ್ ದ ಪೇಸ್ಟ್ ಆಪ್ಷನ್ಸ್, ಫೈಂಡ್ ಆ್ಯಂಡ್ ರಿಪ್ಲೇಸ್, ಕ್ಲಿಪ್ ಆರ್ಟ್. ಓಕೆ, ಈ ಕಡೆ ಕೀಪ್ ದ ಸೋರ್ಸ್ ಫಾರ್ಮೆಟಿಂಗ್, ಎಡಿಟಿಂಗ್ ಆಪ್ಷನ್ಸ್, ಇಮೇಜ್, ಹೋಲ್ಡ್ ದ ಕಾಪಿಡ್ ಕಂಟೆಂಟ್ಸ್. ಓಕೆ, ನಾನು ಇವಾಗ ಒಂದೊಂದಾಗಿ ಹೇಳ್ತೀನಿ ನೋಡಿ. ಕ್ಲಿಪ್ ಬೋರ್ಡ್ ಅಂದರೆ ಏನು, ಅಥವಾ ಅಂದರೆ ಹೋಲ್ಡ್ಸ್ ದ ಕಾಪಿಡ್ ಕಂಟೆಂಟ್ಸ್. ಒಂದು ವೇಳೆ ನೀವು ಮೊಬೈಲಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ತೊಗೊಳ್ರಿ, ಮೊಬೈಲಲ್ಲಿ ನಿಮ್ದು ಯಾವುದೋ ಒಂದು ವರ್ಡ್ ಏನು ಮಾಡಿರ್ತೀರಿ, ನೀವು ಕಾಪಿ ಮಾಡಿರ್ತೀರಿ. ಸೊ ಆ ಕಾಪಿ ಮಾಡಿದ ವರ್ಡ್ ಏನಾಗುತ್ತೆ, ಅದು ಕ್ಲಿಪ್ ಬೋರ್ಡ್ಗೆ ಏನಾಗಿರುತ್ತೆ, ಅಲ್ಲಿ ಆ ಕಾಪಿ ಕಂಟೆಂಟ್ಸನ್ನು ಹೋಲ್ಡಾಗಿ ಇಟ್ಕೊಂಡಿರುತ್ತೆ. ಸೊ ಅದಕ್ಕೆ ಇದು ಕ್ಲಿಪ್ ಬೋರ್ಡ್ಗೆ ಯಾವುದು ಹೋಲ್ಡ್ಸ್ ದ ಕಾಪಿಡ್ ಕಂಟೆಂಟ್ಸ್ ಏನಾಗಿರುತ್ತೆ, ನೀವು ಯಾವುದೋ ಒಂದು ಕಾಪಿ ಮಾಡಿದ ವರ್ಡ್ ಹೋಲ್ಡ್ ಆಗಿರುತ್ತೆ ಅಂದರೆ ಕಾಪಿಡ್ ಕಂಟೆಂಟ್ಸನ್ನು ಹೋಲ್ಡಾಗಿ ಇಟ್ಟಿರುತ್ತೆ ಕ್ಲಿಪ್ ಬೋರ್ಡು. ನಮಗೆ ಒನ್ ಆಫ್ ದ ಪೇಸ್ಟ್ ಆಪ್ಷನ್ಸ್ ಅಂದರೆ ಕೀಪ್ ದ ಸೋರ್ಸ್ ಫಾರ್ಮೆಟಿಂಗ್. ನಾನು ನಿಮಗೆ ಈ ಸೋರ್ಸ್ ಫಾರ್ಮೆಟಿಂಗ್ ಬಗ್ಗೆ ಹೇಳಿದ್ದೀನಿ, ಫಾರ್ಮೆಟಿಂಗ್ ಪ್ರಿಂಟರ್ ಬಗ್ಗೆ ಹೇಳಿದ್ದೀನಿ. ಸೊ ಅದು ಏನು ಮಲ್ಟಿಪಲ್ ಟೈಮ್ಸ್ ಅಥವಾ ಸಿಂಗಲ್ ಟೈಮ್ಸ್ ಏನು
ಪೇಸ್ಟನ್ನು ಮಾಡೋಕ್ಕೆ ಯೂಸ್ ಮಾಡಿದ್ದೀವಿ. ಸೊ ಹೌದಾ, ಸೊ ಅದಕ್ಕೆ ಬಿ ಏನಾಗುತ್ತೆ, ಆಪ್ಷನ್ 1ಗೆ ಏನಾಗುತ್ತೆ ಆನ್ಸರ್ ಆಗುತ್ತೆ. ನಮಗೆ ಫೈಂಡ್ ಆ್ಯಂಡ್ ರಿಪ್ಲೇಸ್. ಫೈಂಡ್ ಆ್ಯಂಡ್ ರಿಪ್ಲೇಸ್ಗೆ ಇದು ಎಡಿಟಿಂಗ್ ಆಪ್ಷನ್. ಸೊ ಫೈಂಡ್ ಆ್ಯಂಡ್ ರಿಪ್ಲೇಸ್ ಮಾಡಿದಾಗ ನಾವು ಎಡಿಟ್ ಮಾಡೋ ಥರ ಒಂದು ವರ್ಡ್, ಒಂದು ಡಾಕ್ಯುಮೆಂಟಲ್ಲಿ ನಾವು ಒಂದು ವರ್ಡ್ಸನ್ನು ಫೈಂಡ್ ಆ್ಯಂಡ್ ರಿಪ್ಲೇಸ್ ಮಾಡ್ತಾ ಇದ್ದೀವಿ ಅಂದರೆ ಅದು ಎಡಿಟಿಂಗ್ ಮಾಡೋ ಥರ. ಓಕೆ, ಸೊ ಅದು ಒಂದು ಎಡಿಟಿಂಗ್ ಆಪ್ಷನ್ ಆಗಿ ಯೂಸ್ ಮಾಡ್ತೀವಿ. ನಮಗೆ ಕ್ಲಿಪ್ ಆರ್ಟ್. ಕ್ಲಿಪ್ ಆರ್ಟ್ ಅಂದರೆ ಒಂದು ಇಮೇಜ್. ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ಸರ್ಟ್ಗೆ ಹೋಗ್ತೀನಿ, ಇಲ್ಲಿದೆ ನೋಡಿ, ಪಿಕ್ಚರ್ಸ್ ಇದೆಯಾ, ಹೌದಾ, ಇಲ್ಲಿ ನೋಡಿ. ಸೊ ಇದಕ್ಕೆ ಕ್ಲಿಪ್ ಆರ್ಟ್ ಅಂದರೆ. ಇನ್ನೊಂದು ಕ್ಲಿಪ್ ಆರ್ಟ್ ಎಲ್ಲಿ ಬರುತ್ತೆ ಅಂದರೆ ಇದರಲ್ಲಿ ಪೇಂಟಲ್ಲೂ ಬರುತ್ತೆ ಕ್ಲಿಪ್ ಆರ್ಟ್. ಓಕೆ, ಸೊ ಕ್ಲಿಪ್ ಆರ್ಟ್ ಹತ್ರ ಅರ್ಥ ಏನಂದರೆ ಇಮೇಜನ್ನು, ಓಕೆ, ಇಮೇಜನ್ನು ಹಾಕೋದು. ಓಕೆ, ಸೊ ಆನ್ಸರು ಎ. IP address is currently, question number 24, IP address is currently, option A 4 bytes long, option B 6 bytes long, option C 8 bytes long, option 4 12 bytes long. Okay, so ಇದರ answer 4 bytes long. 1 byte is equal to 8 bits. Okay, so 4 bytes long are 32 bits. ನೆನ್ಪಿಟ್ಕೊಳ್ರಿ, 1 byte is equal to 8 bits. Okay, question number 25, ADSL stands for. ADSL stands for ಅಂತ ಕೇಳ್ತಿದ್ದಾರೆ. ಇದರ ಆಪ್ಷನ್ ಎ ಆಟೋಮೆಟಿಕ್ ಡಿಜಿಟಲ್ ಸ್ಯಾಟಲೈಟ್ ಲೈನ್, ಆಪ್ಷನ್ ಬಿ ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲೈನ್, ಆಪ್ಷನ್ 3 ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್, ಆಪ್ಷನ್ 4 ಅಸಿಂಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಸೊ ಇದರ ಆನ್ಸರ್ ಅಸಿಮೆಟ್ರಿಕಲ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಓಕೆ, ಕ್ವೆಶ್ಚನ್ ನಂಬರ್ 26, if we type equal to now brackets in Excel shell, we get today's date, current time and today's date in order, today's date and current time in a order. So fourth is the answer. I will show you here. Okay, ನಿಮಗೆ ಇಲ್ಲಿ ತೋರಿಸ್ತೀನಿ. ನಾನು ಎಕ್ಸೆಲ್ ಅನ್ನು ಓಪನ್ ಮಾಡ್ತೀನಿ. ಇಲ್ಲಿ ನಾನು ಇವಾಗ ಬರಿತಿದ್ದೀನಿ, ಈಕ್ವಲ್ ಅನ್ನು ಬರೆದು ನೆಕ್ಸ್ಟ್ ನಾವು ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ ಬ್ರ್ಯಾಕೆಟನ್ನು ಹಾಕ್ತೀನಿ, ಕ್ಲೋಸ್ ಮಾಡಿ ಓಪನ್ ಮಾಡ್ತೀನಿ, ಎಂಟ್ರನ್ನು ಕೊಡ್ತೀನಿ. ಏನು ಬಂತು, ಫಸ್ಟ್ ಡೇಟ್ ಬಂತು, ಆಮೇಲೆ ಏನು ಬಂತು, ಟೈಮ್ ಬಂತು. ಫಸ್ಟ್ ಡೇಟು ಆಮೇಲೆ ಟೈಮ್ ಬಂತು. ಸೊ ಅದಕ್ಕೆ ಆನ್ಸರ್ ಯಾವುದು, ಫೋರ್ತ್ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 27, ದ ಫಾರ್ಮುಲಾ ಈಕ್ವಲ್ ಟು ರೌಂಡ್ 10.5, 0 in MS Excel will give the following output. So option 1 10, option B 10.5, option C 11, option 4 11.6. So the answer is 11. ಇಲ್ಲಿ ನಿಮಗೆ ನೋಡಿ ಎಕ್ಸೆಲ್ ನಾನು ತೋರಿಸ್ತೀನಿ. ಇಲ್ಲಿ ಈಕ್ವಲ್ ಟು ರೌಂಡ್, ಓಕೆ, ಬ್ರ್ಯಾಕೆಟ್ 10.5 ನಮಗೆ 0 ಏನು ಬಂತು, 11 ಬಂತು. ಓಕೆ, ಸೊ ಆನ್ಸರ್ ಈಸ್ 11. ಕ್ವಶನ್ ನಂಬರ್ 28, ಮ್ಯಾಚ್ ದ ಫಾಲೋವಿಂಗ್ ಸಿಂಬಲ್ಸ್ ಆಫ್ ದ ಫ್ಲೋ ಚಾರ್ಟ್ ವಿತ್ ವಾಟ್ ದ ರಿಪೋರ್ಟ್. ಓಕೆ, ನೋಡಿ ಇಲ್ಲಿ ಲಿಸ್ಟಲ್ಲಿ ನಿಮಗೆ ಅಂದರೆ ಡೈಗ್ರಾಮ್ಸ್ ಕೊಟ್ಟಿದ್ದಾರೆ, ಚಾರ್ಟ್ನ ನಮಗೆ ಲಿಸ್ಟಲ್ಲಿ ಅದರ ಇಂಡಿಕೇಶನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಇಂಡಿಕೇಟ್ಸ್ ದ ಬಿಗಿನಿಂಗ್ ಆರ್ ಎಂಡ್ ಆಫ್ ದ ಪ್ರೋಗ್ರಾಮ್, ಇದಕ್ಕೆ ಯೂಸ್ ಮಾಡ್ತೀವಿ. ಈ ಒಂದು ಸರ್ಕಲ್ ಇದೆಯಲ್ಲ. ಆಮೇಲೆ ಸೆಕೆಂಡ್ ಬಿ ಅನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಒಂದು ಡಿಸಿಷನನ್ನು ನಾವೇನಂದರೆ ಇಂಡಿಕೇಟ್ಸ್ ಎ ಡಿಸಿಷನ್ ಪಾಯಿಂಟ್ ಬಿಟ್ವೀನ್ 2 or more paths in a flow chart. ಓಕೆ, ಕರೆಕ್ಟ್ ಇದೆ. ನಾವು ಥರ್ಡ್ ಏನಿದೆ, ಕ್ಯಾನ್ ರಿಪ್ರೆಸೆಂಟ್ ಎನಿ ಟೈಪ್ ಆಫ್ ಡಾಟಾ ಇನ್ ಎ ಫ್ಲೋ ಚಾರ್ಟ್, ಕರೆಕ್ಟ್ ಇದೆ. ನಮಗೆ ಡಿ ಏನಿದೆ, ಇಂಡಿಕೇಟಿಂಗ್ ಎನಿ ಪ್ರೊಸೆಸಿಂಗ್ ಫಂಕ್ಷನ್. ಈ ರೆಕ್ಟ್ಯಾಂಗಲ್ ಇದೆ, ಇದು ಸ್ಕ್ವೇರ್ ಇದೆಯಲ್ಲ, ಇದು ಪ್ರೊಸೆಸನ್ನು ಏನು ಮಾಡುತ್ತೆ, ಫಂಕ್ಷನಿಂಗ್ ಪ್ರೊಸೆಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಆನ್ಸರ್ ಯಾವುದಂದರೆ ಆಪ್ಷನ್ 1. ಕ್ವಶನ್ ನಂಬರ್ 29, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. Compiler is a translator system program used to translate high level language into machine language. Okay, option B, assembler is a translator program used to translate assembly language into machine language. Okay, which of the above statement is or correct? Select the code for the correct answer from the option given below. ಓಕೆ, ನೋಡಿ ಇಲ್ಲಿ ಕಂಪೈಲರ್ ಅಂದರೆ ಏನು ಮಾಡುತ್ತೆ, ಒಂದು ಸಿಸ್ಟಮಲ್ಲಿರೋದು ಒಂದು ಪ್ರೋಗ್ರಾಮ್ ಅಥವಾ ಇದೇನು ಮಾಡುತ್ತೆ, ಒಂದು ಟ್ರಾನ್ಸ್ಲೇಟರ್ ಸಿಸ್ಟಮ್ ಇದೆ, ಅಂದರೆ ಒಂದರಿಂದ ಇನ್ನೊಂದಕ್ಕೆ ಕನ್ವರ್ಟ್ ಮಾಡುತ್ತೆ. ಏನಂದರೆ ಪ್ರೋಗ್ರಾಮನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಏನು ಮಾಡುತ್ತೆ, ಮಷಿನ್ ಲ್ಯಾಂಗ್ವೇಜ್ಗೆ ಏನಂದರೆ ಕನ್ವರ್ಟ್ ಮಾಡುತ್ತೆ. ಅಸೆಂಬಲರ್ ಏನಿದೆ ಅಂದರೆ ಇದೂ ಒಂದು ಟ್ರಾನ್ಸ್ಲೇಟರ್ ಪ್ರೋಗ್ರಾಮ್ ಇದೆ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅಸೆಂಬಲ್ ಲ್ಯಾಂಗ್ವೇಜ್ ಅನ್ನು ಏನು ಮಾಡುತ್ತೆ, ಮಷಿನ್ ಲ್ಯಾಂಗ್ವೇಜಾಗಿ ಕನ್ವರ್ಟ್ ಮಾಡುತ್ತೆ. ಕಂಪೈಲರ್ ಏನು ಮಾಡುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಅಸೆಂಬಲರು
ಅಸೆಂಬ್ಲರ್ ಏನು ಮಾಡುತ್ತೆ, ಅಸೆಂಬ್ಲಿ ಲ್ಯಾಂಗ್ವೇಜನ್ನು ಮಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುತ್ತೆ. ಸೊ ಆನ್ಸರು ಬೋತ್ ಎ ಆ್ಯಂಡ್ ಬಿ. ಕ್ವಶನ್ ನಂಬರ್ 30. Nibble is a unit of memory. The value of nibble is option A double of a byte, option B half of a byte, option C 10 times of a byte, option D 5 times of a byte. So ಇದರ ಆನ್ಸರು half of a byte. Next 31. Match the memory unit in the list 1 with the value in bytes given by hardware manufacturers in the list 2. ಓಕೆ, ಇಲ್ಲಿ ಮೆಮೊರಿ ಯೂನಿಟ್ ಕೊಟ್ಟಿದ್ದಾರೆ, ಇಲ್ಲಿ ಅದರದ್ದು ವ್ಯಾಲ್ಯೂಸನ್ನು ಬೈಟ್ಸಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕಿಲೋ ಬೈಟ್ಸ್ ಇದೆ. ಕಿಲೋ ಬೈಟ್ಸ್ ಅಂದರೆ ಕಿಲೋ ಅಂದರೆ ಎಷ್ಟು, 1000. ಓಕೆ, ಸೊ ಅದಕ್ಕೆ ಕಿಲೋ ಬೈಟ್ಸ್ ಅಂದರೆ 10⁻3. ಮೆಗಾಬೈಟ್, ಮೆಗಾಬೈಟ್ ಅಂದರೆ 6, ಮೆಗಾ ಅಂದರೆ 6. ಓಕೆ, ಅದಕ್ಕೆ 10⁻6. ಓಕೆ, ಗಿಗಾಬೈಟ್, ಗೀಗಾ ಅಂದರೆ 9. ಓಕೆ, ಗೀಗಾಬೈಟ್ ಅಂದರೆ 10⁻9. ಟೆರಾಬೈಟ್, ಟೆರಾಬೈಟ್ ಅಂದರೆ ಟೆರಾ ಅಂದರೆ 12. ಓಕೆ, ಅದಕ್ಕೆ 10⁻12. ಸೊ ಆನ್ಸರ್ ಈಸ್ ಆಪ್ಷನ್ 1. Question number 32. An ASCII code. Option A is the code used to represent each character. Option B includes codes for English alphabets, both capitals and small alphabets, and also decimal digits. Option 3 includes codes for 32 special characters and symbols used to control operations which are not printable. Option D all of the above. So ಇದರ ಆನ್ಸರು all of the above. ASCII ಕೋಡ್ ಏನಿದೆ ಅದು ಒಂದು ಕ್ಯಾರೆಕ್ಟರ್ನ ರೀಡ್ ಮಾಡೋಕ್ಕೆ, ಈಚ್ ಕ್ಯಾರೆಕ್ಟರ್ನ ರಿಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಅದರಲ್ಲಿ ಇನ್ಕ್ಲೂಡ್ ಯಾವ ಕೋಡ್ಸ್ ಇದೆ, ಇಂಗ್ಲೀಷ್ ಇದೆ, ಆಲ್ಫಾಬೆಟ್ಸ್ ಇದೆ, ಆಮೇಲೆ ಬೋತ್ ಕ್ಯಾಪಿಟಲ್ಸ್ ಆ್ಯಂಡ್ ಸ್ಮಾಲ್ ಆಲ್ಫಾಬೆಟ್ಸ್ ಇದೆ, ಆಮೇಲೆ ಡೆಸಿಮಲ್ ಪಾಯಿಂಟ್ಸ್, ಡೆಸಿಮಲ್ ಡಿಜಿಟ್ಸು ಇದೆ. ಓಕೆ, ಸೊ ಅದಕ್ಕೆ ಆಮೇಲೆ ಇದು ಆಲ್ ಆಫ್ ದ ಅಬೋವ್. ಓಕೆ, ನಾವು ಈಗ 32 ಕ್ವಶನ್ಸನ್ನು ಡಿಸ್ಕಸ್ ಮಾಡಿವಿ. ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮಿಕ್ಕಿದ ಕ್ವಶನ್ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.